ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಬಿ ಎನ್ ರೋ. ಐ ಆಮ್ ಚರಣ್. ನಾನು ಅನಾಲಿಸಿಸ್ ಏನು ಮಾಡಿದ್ವಿ, ನಮ್ಮ ಲೆವೆಲ್ಸ್ ಹೆಂಗೆ ವರ್ಕ್ ಆಗಿದ್ದಾವೆ, ಏನೇನು ಅಪ್ಡೇಟ್ಸ್ ಇತ್ತು ನೋಡೋಣ ಟೆಲಿಗ್ರಾಮಲ್ಲಿ. ಓಕೆ, ಟೆಲಿಗ್ರಾಮ್ ಓಪನ್ ಮಾಡ್ತೀನಿ, ನೋಡ್ಕೊಳ್ಳಿ. ಈ ಟೆಲಿಗ್ರಾಮ್ಗೆ ಯಾರಾದರೂ ಜಾಯ್ನ್ ಆಗಬೇಕು ಅಂದರೆ ಪ್ರೊಫೈಲ್ ಮೇಲೆ ಟ್ಯಾಪ್ ಮಾಡಿ, ಟೆಲಿಗ್ರಾಮ್ ಚಾನಲ್ ಲಿಂಕ್ ಬರುತ್ತೆ, ಜಾಯ್ನ್ ಆಗಿ. ಈ ಥರ ಲೈವಲ್ಲಿ ಏನಾದರೂ ಅಪ್ಡೇಟ್ಸ್ ಇದ್ದರೆ ಕೊಡ್ತೀನಿ ನಾನು. ಓಕೆ, ಇಲ್ಲಿ ಯಾರೋ ಒಂದು ಸಾರ್ ಕಳಿಸಿದ್ರು, 5000 ಪ್ರಾಫಿಟ್ ಆಗಿದೆ, ಥ್ಯಾಂಕ್ ಯು ಸರ್ ಅಂತ. ಎಲ್ಲಿ ಸರ್, ಡಿಲೀಟ್ ಮಾಡಿಬಿಟ್ರಾ? ಭಾರ್ಗವ್ ಅಂತೇಳಿ ಯಾರೋ ಕಳಿಸಿದ್ರು, 5000 ಪ್ರಾಫಿಟ್ ಆಗಿದೆ ಅಂತ ಡಿಲೀಟ್ ಮಾಡಿದ್ದಾರೆ. ಓಕೆ, ನೋ ಪ್ರಾಬ್ಲಮ್, ಅದು ಅವ್ರ ಇಷ್ಟ. ಓಕೆ, ಇಲ್ಲಿ ನೋಡ್ಕೊಳ್ಳಿ. ಇವತ್ತು ನಾವು ಏನು ಮಾಡಿದ್ವಿ ಬೆಳಗ್ಗೆ, ಇದು ನೆನ್ನೆ BTC ಡ್ರಾಯಿಂಗ್ ಬರೆದಿದ್ವಿ. 300 ಪಾಯಿಂಟ್ ಪಿಪ್ಸು SL ಇತ್ತು, 7000 ಪಾಯಿಂಟ್ಸ್ ಟಾರ್ಗೆಟ್ ಇಟ್ಟಿದ್ವಿ. ಇದು ಎಷ್ಟು ಪರ್ಫೆಕ್ಟಾಗಿ ಹೋಗಿ ಏನು ಡ್ರಾಯಿಂಗ್ ಬರೆದಿದ್ವಿ ಅದ್ರ ಪ್ರಕಾರ ಮೂಮೆಂಟಮ್ ಆಗಿದೆ. ಓಕೆ, ಅದು ನಿಮ್ಗೆ ಯಾರಿಗೂ ಯೂಟ್ಯೂಬಲ್ಲಿ ತೋರಿಸಿಲ್ಲ. ಇವಾಗ ನೀವು ಯಾರು ಹೇಳಿದ್ರು ನಂಬಲ್ಲ, ಅದು ಸ್ಟೂಡೆಂಟ್ಸ್ ಗೊತ್ತಿರುತ್ತೆ. ಓಕೆ, ಡನ್. ಓಕೆ, ಬೆಳಿಗ್ಗೆ ಟ್ರೇಡ್ ಮಾಡಿದ್ದಾರೆ. ಆ ಟ್ರೇಡಲ್ಲಿ ಬಂದಿರೋ ಪ್ರಾಫಿಟ್ $350. ಓನ್ ಟ್ರೇಡ್ ಸರ್, ನೆನ್ಪಿಟ್ಕೊಳ್ಳಿ. ಯಾಕಂದರೆ ಬೆಳಿಗ್ಗೆ 7 ಗಂಟೆ ಒಳಗಡೆ ಇವರು ಟ್ರೇಡ್ ಮಾಡಿ 6:30 ಒಳಗಡೆ ಟ್ರೇಡ್ ಮಾಡಿ ಕಳಿಸ್ಬಿಟ್ಟಿದ್ದಾರೆ. ಟುಡೇ ಮಾರ್ನಿಂಗ್ 6:30 ಒಳಗಡೆ 35,000 ಪ್ರಾಫಿಟ್ ಆಗಿದೆ. ಎಲ್ಲ ಸೇರಿ ಇವತ್ತು ಮೇಡಮ್ದೊಂದು 45,000 ಆಗಿರ್ಬೋದು. ಇದಾಗಿದೆ. ಅದಾದಮೇಲೆ ಮಾರ್ಕೆಟ್ ಗ್ಯಾಪ್ ಅಪ್ ಓಪನ್ ಆಗುತ್ತೆ ಅಂತ ಹೇಳಿದ್ವಿ. ಗ್ಯಾಪ್ ಅಪ್ ಆಗಿತ್ತು. ಲೆವೆಲ್ಸ್ ಅಪ್ಡೇಟ್ ಮಾಡಬೇಕಾಗಿತ್ತು. ಸೇಮ್ ಲೆವೆಲ್ಸ್ ಫಾಲೋ ಮಾಡಿ ಅಂತ ಮತ್ತೊಂದು ಮೆಸೇಜ್ ಮಾಡಿದ್ದೆ. ಆಮೇಲೆ 15 ಮಿನಿಟ್ಸ್ ಹೈ ಬ್ರೇಕ್ ಆದರೆ CE ಕಡೆ ಪ್ಲ್ಯಾನ್ ಮಾಡ್ಕೊಳ್ಳಿ. ತುಂಬ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದೆ ನಾನು. ನೀವು ಒಂದ್ಸಲ ಇದು ವೀಡಿಯೋ ಪಾಸ್ ಮಾಡಿ ಓದ್ಕೊಳ್ಳಿ. ITM ಮಾತ್ರ ಬೈ ಮಾಡಿ 20 ಪಾಯಿಂಟ್ TSL ಮಾಡಿ. 15 ಮಿನಿಟ್ಸ್ ಕ್ಯಾಂಡಲ್ ಬ್ರೇಕ್ ಆದರೆ ITM ಮಾತ್ರ ಬೈ ಮಾಡಿ 20 ಪಾಯಿಂಟ್ TSL ಮಾಡಿ. ಯಾಕಂದರೆ ರೆಸಿಸ್ಟೆನ್ಸ್ ಇದೆ, ಬಿಕಾಸ್ ರೆಸಿಸ್ಟೆನ್ಸ್ ಝೋನ್. ಓಕೆ, ನೋಡ್ಕೊಳ್ಳಿ. ಆ ರೆಸಿಸ್ಟೆನ್ಸ್ ಮಾರ್ಕೆಟ್ ಎಷ್ಟು ರೆಸ್ಪೆಕ್ಟ್ ಕೊಟ್ಟಿದೆ ಅಂತ ಗೊತ್ತಾಗುತ್ತೆ. ಅದಾದಮೇಲೆ 15 ಮಿನಿಟ್ಸ್ ಕ್ಯಾಂಡಲ್ ಹೈ ಎಂಟ್ರಿ ಇತ್ತು. ಸ್ಟ್ರೈಕ್ ಪ್ರೈಸ್ ನಾನೇ ಹಾಕಿದ್ದೆ. ಇದು ನಮ್ಮ ಟಾರ್ಗೆಟ್ಸ್. ಇದು ಹೈ ಬ್ರೇಕ್ ಆದರೆ ಇದು ಫಸ್ಟ್ ಟಾರ್ಗೆಟ್, ಇದು ಸೆಕೆಂಡ್ ಟಾರ್ಗೆಟ್. ಇದನ್ನು ಮೆನ್ಷನ್ ಮಾಡಿದೆ ಟೆಲಿಗ್ರಾಮಲ್ಲಿ. ಕಂಪ್ಲೀಟ್ ಫಾಲೋ ಮಾಡಿದ್ದೆ. ಟಾರ್ಗೆಟ್ 1, ಟಾರ್ಗೆಟ್ 2 ನೋಡ್ಕೊಳ್ಳಿ. ಈ ಮೂಮೆಂಟಮ್ ಪೂರ್ತಿ ಕ್ಯಾಪ್ಚರ್ ಆಗಿದೆ. ಓಕೆ, ಆಲ್ಮೋಸ್ಟ್ 380, 430, 60 ಪಾಯಿಂಟ್ಸ್, ಇನ್ನೂ ಜಾಸ್ತಿ ಆಗಿದೆ. 60 ಪಾಯಿಂಟ್ಸ್ ನೋಡ್ಕೊಳ್ಳಿ, ಕ್ಯಾಪ್ಚರ್ ಆಗಿದೆ. 20 ಪಾಯಿಂಟ್ಸ್ TSL ಹೇಳಿದ್ದೆ. ಎಲ್ಲಿ TSL ಇಟ್ಟೇ ಆಗಿಲ್ಲ, ಕ್ಲಿಯರ್ ಮೂವ್ ಬಂತು, ಪ್ರಾಫಿಟ್ ಬಂತು. ಅದರದ್ದೇ ಪ್ರಾಫಿಟ್ ಯಾರೋ ಭಾರ್ಗವನವ್ರು ಹಾಕಿದ್ರು, ಮತ್ತು ಡಿಲೀಟ್ ಮಾಡಿದ್ದಾರೆ ಅವರು. ಓಕೆ, ಇದು ಟೆಲಿಗ್ರಾಮಲ್ಲಿ ಅಪ್ಡೇಟ್ ಮಾಡಿದ್ದಿದ್ದು. ಓಕೆ, ಈ ಟೆಲಿಗ್ರಾಮ್ ಜಾಯ್ನ್ ಆಗಬೇಕಂತ ಗೊತ್ತಲ್ಲ, ಪ್ರೊಫೈಲ್ ಮೇಲೆ ಟ್ಯಾಪ್ ಮಾಡಿ, ಲಿಂಕ್ ಬರುತ್ತೆ, ಜಾಯ್ನ್ ಆಗಿ. ಈಗ ಇಲ್ಲಿ ಲೆವೆಲ್ಸ್ ಕೊಟ್ಟಿದ್ದೀನಿ ನಾನು. ಇದು ಎಸ್ಟರ್ಡೇ ಲೆವೆಲ್ಸ್ 25,641. 25,641 ನೆನ್ಪಿಟ್ಕೊಳ್ಳಿ. 25,641. ಓಕೆ, 25,641 ನೆನ್ಪಿಟ್ಕೊಳ್ಳಿ. ಲೆವೆಲ್ ಇದು ರೆಸಿಸ್ಟೆನ್ಸ್ ಲೆವೆಲ್. ಇವತ್ತು ಮಾರ್ಕೆಟ್ ಅದಕ್ಕೆ ರೆಸ್ಪೆಕ್ಟ್ ಕೊಟ್ಟಿದೆ ಇಲ್ವೋ ನೋಡೋಣ. ಬನ್ನಿ ಹೋಗೋಣ, ಅನಾಲಿಸಿಸ್ ನೋಡೋಣ. ಇದು ನೋಡಿ, 25,641. ನಾನು ಕಾಲ್ ತಗೊಳ್ಳುವಾಗಲೂ ಹೇಳಿದ್ದೆ ರೆಸಿಸ್ಟೆನ್ಸ್ ಇದೆ, 20 ಪಾಯಿಂಟ್ TSL ಮಾಡಿ ಅಂತ. ಈ ಮೂಮೆಂಟಮ್ ಕ್ಯಾಪ್ಚರ್ ಆಯಿತು, 60 ಪಾಯಿಂಟ್ಸ್. ಅದಾದಮೇಲೆ ರೆಸಿಸ್ಟೆನ್ಸ್ ನೋಡಿ 25,641. ನೀವು ಎಷ್ಟಾದರೂ ಜೂಮ್ ಮಾಡಿ ಚೆಕ್ ಮಾಡ್ಕೊಳ್ಳಿ. ಪಿನ್ ಟು ಪಿನ್ ವರ್ಕ್ ಆಗಿದೆ. ಅಲ್ಲಿಂದನೇ ಮಾರ್ಕೆಟ್ ಮತ್ತೆ ಫಾಲ್ ಆಯಿತು. ಫಾಲ್ ಆಗುವಾಗ ಮತ್ತೆ ಎಲ್ಲಿಂದ ಟ್ರೇಡ್ ಮಾಡಿದ್ವಿ. ಇದು ಫಸ್ಟ್ ಟಾರ್ಗೆಟ್ ಇತ್ತು, ಇದು ಸೆಕೆಂಡ್ ಟಾರ್ಗೆಟ್ ಇತ್ತು. ಬಟ್ ಆಲ್ಮೋಸ್ಟ್ ಈ ಟಾರ್ಗೆಟ್ ಫಸ್ಟ್ ಟಾರ್ಗೆಟ್ ಹಿಟ್ಟಾಗಿ ಇದರಲ್ಲಿ ಇನ್ನೂ 50% ಕ್ಯಾಪ್ಚರ್ ಆಗಿದೆ. ಸ್ಟೂಡೆಂಟ್ಸ್, ಹೊಸ ಸ್ಟೂಡೆಂಟ್ಸ್ ಜಾಯ್ನ್ ಆಗಿ ಇನ್ನೂ 1 ವಾರ ಆಗಿಲ್ಲ. ಇವತ್ತು 2ನೇ ಟ್ರೇಡ್, 2 ಟ್ರೇಡು ಪಾಸ್ ಮಾಡಿದ್ದಾರೆ. ಅದಕ್ಕೆ ಬಯಕ್ಕೆ ಎಕ್ಸಿಟ್ ಆಗಿಬಿಟ್ರು ಅವರು. ಇಲ್ಲಿವರೆಗೂ ಮೂಮೆಂಟಮ್ ಬಂದಿದೆ. ಇದು ಲೈವಲ್ಲಿ ಮಾಡಿರೋದು. ಓಕೆ, ನಾವೇನು ಅಪ್ಡೇಟ್ ಕೊಟ್ಟಿದ್ದೆ, ಏನು ಟ್ರೇಡ್ ನಡೀತು ನೋಡೋಣ. ಯಾವುದಾದ್ರೂ ಒಂದು ತಗೋಬೋದು. ಓಕೆ, ಇಲ್ಲಿ ನೋಡ್ಕೊಳ್ಳಿ. 25,850 PE, 340 ಎಂಟ್ರಿ ಇತ್ತು. 400ವರೆಗೂ ಟಾರ್ಗೆಟ್ ಇತ್ತು. ಅದು ಹತ್ರ 500 ಆಗಿದೆ. ಓಕೆ, ಅದಾದಮೇಲೆ CE ಎಂಟ್ರಿ 380 ಇತ್ತು. ಇದು ಟೆಲಿಗ್ರಾಮಲ್ಲಿ ಕೂಡ ಕೊಟ್ಟಿದ್ದೀನಿ. ಇದು 430ವರೆಗೂ ಆಗಿದೆ. ಓಕೆ, ಈ ಮೂಮೆಂಟಮ್ ಪೂರ್ತಿ ಕ್ಯಾಪ್ಚರ್ ಆಗಿದೆ. ಈ ಮೂಮೆಂಟಮ್ ಪೂರ್ತಿ ಕ್ಯಾಪ್ಚರ್ ಆಗಿದೆ. ಓಕೆ, ಎರಡೂ ಕಡೆ CE PE ಎರಡೂ ಕಡೆ ಕ್ಯಾಪ್ಚರ್ ಮಾಡಿದ್ದೀವಿ. ಇದು ಇವತ್ತು ವರ್ಕ್ ಆಗಿರೋ ವಿಧಾನ, ನಮ್ಮ ಲೆವೆಲ್ಸ್ ವರ್ಕ್ ಆಗಿರೋ, ಅನಾಲಿಸಿಸ್ ವರ್ಕ್ ಆಗಿರೋ ವಿಧಾನ. ಓಕೆ, ಗೋಲ್ಡಲ್ಲಿ ಬೆಳಿಗ್ಗೆನೇ ಮಾಡಿದ್ವಿ.
ಬೆಳಗ್ಗೆ ಈ ಮೂಮೆಂಟಮ್ ಇಲ್ಲಿ ಎಂಟ್ರಿ ಇತ್ತು, ಈ ಮೂಮೆಂಟಮ್ ಪೂರ್ತಿ ಇದರಲ್ಲಿ 35,000 ನೀವು ನೋಡಿದ್ದೀರಾ. ಅದಾದಮೇಲೆ ಮತ್ತೆ ಎಲ್ಲೊಂದು ಟ್ರೇಡ್ ಮಾಡಿದ್ವಿ, ಇದರಲ್ಲಿ $35 ಪ್ರಾಫಿಟ್ ಆಗಿದೆ. ಇದು ಗೋಲ್ಡ್ ಟ್ರೇಡ್ ಲೈವ್ ಮಾಡಿರೋ ಸ್ಟೂಡೆಂಟ್ಸ್ದು. ಓಕೆ ಈಗ ನಾಳೆ ಏನು ಮಾಡಬೇಕು? ಬ್ಯಾಂಕ್ ನಿಫ್ಟಿ ಲೆವೆಲ್ಸ್ ನೋಡ್ಕೊಳ್ಳಿ. ನಾಳೆ ಸೇಮ್ ಸಪೋರ್ಟ್ ರೆಸಿಸ್ಟೆನ್ಸ್ ಸೆಂಟ್ರಲ್ ಇದೆ, ತುಂಬ ಈಸಿ ಅನಾಲಿಸಿಸ್. ಹೈ ಬ್ರೇಕ್ ಆದರೆ ಇಲ್ಲಿ ನಾನೇ ಮಾರ್ಕ್ ಮಾಡ್ತೀನಿ ನೋಡ್ಕೊಳ್ಳಿ. ಇದು ಏನು ಮಾರ್ಕ್ ಮಾಡ್ತೀನಿ, ಇದು ಫ್ಲ್ಯಾಟ್ ಓಪನ್ ಆದರೆ ಮಾತ್ರ, ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಓಪನ್ ಆದರೆ ಆ್ಯಕ್ಟಿವ್ ಇರಿ. ನಾನು ಬರ್ತೀನಿ ಲೈವ್ಗೆ ನೋಡೋಣ. ಓಕೆ, ಫ್ಲ್ಯಾಟ್ ಓಪನ್ ಆದರೆ ಇದ್ರ ಮೇಲೆ ಕ್ರಾಸ್ ಆದರೆ ಬೈಯಿಂಗ್, ಇದು ಲೋ ಬ್ರೇಕ್ ಆದರೆ ಸೆಲ್ಲಿಂಗ್. ಫಸ್ಟ್ ಟ್ರೇಡ್, ಸೆಕೆಂಡ್ ಟ್ರೇಡ್ ಸಪೋರ್ಟ್ ಹತ್ರ ಬಂದಾಗ ಇಲ್ಲಿ 50 ಮಿನಿಟ್ಸ್ ಯೂಸ್ ಮಾಡಿ ಮತ್ತೆ ಬೈಯಿಂಗ್. ಓಕೆ, ಇದು ಬ್ರೇಕ್ ಆದರೆ ಬೈಯಿಂಗ್. ಸಿಂಪಲ್, ಫಸ್ಟ್ ಬೈ, ಸೆಲ್, ಅಗೇನ್ ಬೈ. ಇದು ನಿಫ್ಟಿ ಲೆವೆಲ್ಸ್. ಬ್ಯಾಂಕ್ ನಿಫ್ಟಿ ಸೇಮ್ ಡೈಲಾಗ್. ಅದು ಏನಕ್ಕೆ ಓಪನ್ ಆಗುತ್ತೋ ಏನಕ್ಕೆ ಕ್ಲೋಸ್ ಆಗುತ್ತೋ ಅದಕ್ಕೆ ಗೊತ್ತಾಗಬೇಕು. ವೇಸ್ಟ್ ಆಗಿಬಿಟ್ಟಿದೆ ಅದು. ಕರೆಕ್ಷನ್ ಬಂದಮೇಲೆ ರಿಟ್ರೆಸ್ ಆದಮೇಲೆ ಸೇಮ್ ಡ್ಯುಯಲ್ ವ್ಯೂ. ಓಕೆ, ಸೇಮ್ ಲೆವೆಲ್ಸ್, ಯಾಕಂದರೆ ಒಂದು ವಾರದಿಂದ ಅಲ್ಲೇ ಇದೆ, ಲೆವೆಲ್ಸ್ ಏನು ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ. ನಿಫ್ಟಿನೂ ಸೇಮ್, ನಿನ್ನೆ ಎಲ್ಲಿತ್ತು, ಎಲ್ಲಿ ಕ್ಲೋಸ್ ಆಗಿತ್ತು, ಅದ್ರ ಬೇಸ್ ಮೇಲೆ ಏನು ಲೆವೆಲ್ಸ್ ಹಾಕ್ಕೊಂಡಿದ್ವಿ ಅಲ್ಲಿಗೆ ಬಂದು ಕ್ಲೋಸ್ ಆಗಿದೆ ಮಾರ್ಕೆಟ್. ಇವಾಗ ಇನ್ನೂ 6 ನಿಮಿಷ ಇದೆ ಕ್ಲೋಸ್ ಆಗಿ, ಅಲ್ಲೇ ಆಗುತ್ತೆ ಕೂಡ. ಅದಕ್ಕೆ ಸೇಮ್ ರೆಸಿಸ್ಟೆನ್ಸ್ ರೆಸ್ಪೆಕ್ಟ್ ಇದೆ, ಸೇಮ್ ಸಪೋರ್ಟ್ ರೆಸ್ಪೆಕ್ಟ್ ಇದೆ, ಅದೇ ಸಾಕು. ಓಕೆ, ಇದು ನಿಫ್ಟಿ ಲೆವೆಲ್ಸ್ ನೋಡ್ಕೊಳ್ಳಿ. ಈ ಲೆವೆಲ್ಸ್ ಅನಾಲಿಸಿಸ್ ಏನಾದರೂ ನಿಮ್ಗೆ ಹೆಲ್ಪ್ ಆದರೆ ಕಾಪಿ ಮಾಡ್ಕೊಳ್ಳಿ, ಇಲ್ಲಾಂದರೆ ನೋ ಪ್ರಾಬ್ಲಮ್. ಬಿಕಾಸ್ ವಿ ಆರ್ ನಾಟ್ ಸೆಬಿ ರಿಜಿಸ್ಟರ್ಡ್ ಅನಲಿಸ್ಟ್. ಓಕೆ, ಅದೊಂದಿದೆ ಅಲ್ವಾ, ಅದಕ್ಕೆ ಅದನ್ನೇ ಹೇಳ್ತಾ ಇದ್ದೀನಿ. ವಿ ಆರ್ ನಾಟ್ ಸೆಬಿ ರಿಜಿಸ್ಟರ್ಡ್ ಅನಲಿಸ್ಟ್. ಹೇಳೋದೆಲ್ಲ ಎಜುಕೇಷ್ನಲ್ ಪರ್ಪಸ್, ಎಜುಕೇಷ್ನಲ್ ಆಗೇ ತಗೊಳ್ಳಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಸಿಗೋಣ ನಾಳೆ. ಬಾಯ್.